ತಾಯಿಗೆ ಅವರು ಬೈತಲೆ ತೆಕ್ಕೊಳ್ಳೋರು ಇಲ್ಲಿಂದ ಇಲ್ಲಿವರೆಗೂ. ಅವರಿಗೆ ಆ ಬಾಚಣಿಗೆ ಈ ಕೊರಚರು ತಂದು ಮಾಡ್ತಾರೆ, ಆ ಬಾಚಣಿಗೆನೇ ಬೇಕು. ಏಕೆಂದರೆ ಎರಡು ಬಾಯಿ ಇರೋದು, ಈ ಕಡೆಯಿಂದನೂ ಇರೋದು, ಈ ಕಡೆಯಿಂದ ಎರಡು ಕಡೆನೂ. ಅದರಲ್ಲಿ ಬಾಚಿಕೊಂಡ್ರೇ ಅವ್ರಿಗೆ ನಮ್ಮ ಕುಟುಂಬಕ್ಕೆ, ನಮ್ಮ ತಾಯಿಗೆ ಬಾಚಣಿಗೆ ಕೊಟ್ಟಂಥ ಕೊರಚರನ್ನ ನಾವು ಮರೆಯೋಕ್ಕಾಗುತ್ತೇನ್ರಿ? ಆದ್ದರಿಂದ ನಮ್ಮ ತಾಯಿಗೆ ಯಾವಾಗಲೂ 97 ವರ್ಷ ಬದುಕಿದ್ರು. ಆರೋಗ್ಯ ತುಂಬ ಚೆನ್ನಾಗಿತ್ತು. ಆಗ್ಲೂ ಕೂದಲು ಚೆನ್ನಾಗಿತ್ತು. ಅವತ್ತೂ ಕೊರಚಿರದ ಹಳೆ ಬಾಚಣಿಗೆ ತಮ್ಮ ಸಹನೆಯನ್ನು ನಾನು ಜಾಸ್ತಿ ಪರೀಕ್ಷಿಸೋದಿಲ್ಲ. ಇವತ್ತು ಜಗತ್ತಿನಾದ್ಯಂತ ಒಂದು ವಿಶೇಷವಾದ ದಿವಸವನ್ನು ಆಚರಿಸ್ತಾ ಇದ್ದಾರೆ. ಒಂದು ವಾರದಿಂದ ಆಚರಿಸ್ತಾ ಇದ್ದಾರೆ, ಭಾರತದಲ್ಲೂ ಬೆಂಗಳೂರಿನಲ್ಲೂ. ಅದು ಏನು ಅಂದರೆ, ಇದನ್ನು ಇಂಟರ್ನ್ಯಾಷನಲ್ ಡೇ ಆಫ್ ದಿ ಆರ್ಟ್ ಆಫ್ ಗಿವಿಂಗ್, ಕೊಡುವ, ದಾನ ಮಾಡುವ ಕಲೆ. ಅದರ ಕುರಿತು ಜಗತ್ತಿನ ಆದ್ಯಂತ ಎಲ್ಲ ಆಚರಿಸ್ತಾ ಇದ್ದಾರೆ. ನಮ್ಮ HR ಸ್ವಾಮಿಯವರು, ಹನುಮಂತಪ್ಪ ಕುಮಾರಮ್ಮ ಅವರಿಬ್ಬರು ಜನ್ಮ ಕೊಟ್ಟಂತಹ HR ಸ್ವಾಮಿಯವರು ನಮ್ಮ ಜ್ಞಾನ ಭಂಡಾರಕ್ಕೆ, ಇಡೀ ಕರ್ನಾಟಕದ ತಿಳುವಳಿಕೆಯ ನಿಧಿಗೆ ಅಪೂರ್ವವಾದಂತಹ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಇವತ್ತು ಬಿಡುಗಡೆಯಾದಂತಹ ಸಮಾನ ಎಂಥ ದಾನ! ಇದಕ್ಕಿಂತ ದೊಡ್ಡ, ಈ ಜೈನರಲ್ಲಿ ಹೇಳ್ತಾರೆ 4 ವಿಧದ ದಾನಗಳು ಬಹಳ ಪವಿತ್ರವಾದ್ದು ಅಂತ. 4. ಒಂದು ಆಹಾರ ದಾನ. ಆಹಾರ ದಾನ, ಅನ್ನ ದೇವರು ಮುಂದೆ ಇನ್ನು ದೇವರು ಉಂಟೆ, ಆಹಾರ ದಾನ. ಇನ್ನೊಂದು ಭೈಷಜ್ಯ ದಾನ. ಆಹಾರ ಸಿಕ್ಕಾಪಟ್ಟೆ ತಿಂದರೆ ಕಾಯಿಲೆ ಬರುತ್ತಲ್ಲ, ಭೈಷಜ್ಯ ಅಂದರೆ ಔಷಧಿ ಅಂತೆ, ಔಷಧಿ ದಾನ. ದುಡ್ಡು ತಗೊಂಡು ಕೊಡೋದಲ್ಲ, ಉಚಿತವಾಗಿ ಆರೋಗ್ಯ ಇಲ್ಲದೆ ಇರೋರಿಗೆ ಅವರಿಗೆ ಏನಾದರೂ ಹಣ್ಣು ಹಂಪಲು ಆಸ್ಪತ್ರೆ ಕೊಡೋದು, ಇದು ಕೂಡ ಭೈಷಜ್ಯ ದಾನ. ಇನ್ನೊಂದು ಶಾಸ್ತ್ರದಾನ. ಪುಸ್ತಕಗಳನ್ನ ಎಲ್ಲನೂ ಮುದ್ರಿಸಿ ಅವ್ರದ್ದವ್ರ ಧರ್ಮಕ್ಕೆ ಸಂಬಂಧಪಟ್ಟಿದ್ದು, ಮತಕ್ಕೆ ಸಂಬಂಧಪಟ್ಟಿದ್ದು ಉಚಿತವಾಗಿ ಕೊಡೋದು. ಅದು ಹೀಗೆ ದಾನಗಳಿವೆ. ಈ ಹೊತ್ತು ವಿಶೇಷವಾದ ದಾನವನ್ನು ತಾವು ಕೊಟ್ಟಿದ್ದೀರಿ. ನಾವು ಈ ದಂಪತಿಗಳನ್ನ ನೋಡಬೇಕು ಅಂತ ಭಾಳ ಆಸೆ ಇದೆ. ನಾನು ಕೂತ್ಕೊಂಡು ಇಲ್ಲ ನಿಂತ್ಕೊಂಡು ಮಾತಾಡ್ತೇನೆ. ಪಾಪ ಅವ್ರಿಗೆ ನನಗೇನೋ ತೊಂದರೆ ಆಗುತ್ತೆ ಅಂತ ನಮ್ಮ ರಾಜಪ್ಪ ದಳವಾಯಿ ಇದ್ದಕ್ಕಿದ್ದಾಗೆ ಒಂದು ದಿವಸ ಕರ್ಕೊಂಡು ಬಂದರು ಸ್ವಾಮಿಯನ್ನು ನಮ್ಮ ಮನೆಗೆ. ಆಮೇಲೆ ಅವ್ರ ವಿಷಯ ಇದೆಲ್ಲ ನಾನು ನಿಮಗೆ ಮಾತು ಕೊಟ್ಟಿದ್ದೀನಿ, ಜಾಸ್ತಿ ಹೊತ್ತು ಮಾತಾಡಲ್ಲ ಅಂತ. ದಂಪತಿಗಳನ್ನು ನೋಡಿ ನಮಗೆ ಒಟ್ಟಿಗೆ ಮೇಡ್ ಫಾರ್ ಈಚ್ ಅದರ್. ನೀವು ಅಷ್ಟೇ ಅಲ್ಲ, ದೇ ಆರ್ ಮ್ಯಾಡ್ ಫಾರ್ ಈಚ್ ಅದರ್. ಆದ್ದರಿಂದ ನಿಮ್ಮಿಬ್ಬರನ್ನು ಒಟ್ಟಿಗೆ ನೋಡಬೇಕು ಅಂತ ನಮಗೊಂದು ಆಸೆ ಇತ್ತು, ಅದಕ್ಕೆ ಕರೆದದ್ದು. ಇವತ್ತು ಏನಾಗಿದ್ದಾರೋ ನಮ್ಮ ಸ್ವಾಮಿಯವರು, ಅದಕ್ಕೆ ಮಾರುತಿಯವರ ಕೊಡುಗೆ ತುಂಬ ಇದೆ. ಅದನ್ನು ನಾವು ಬಲ್ಲವರು. ಅದಕ್ಕಿಂತ ತಾವು ಜೊತೆಯಲ್ಲೇ ಇರಬೇಕು. ನನ್ನ ಕುಟುಂಬಕ್ಕೆ ಸಂಬಂಧಪಟ್ಟ ಹಾಗೆ, ನಮ್ಮ ಹಳ್ಳಿಗೆ ಸಂಬಂಧಪಟ್ಟ ಹಾಗೆ ಹೇಳ್ತೀನಿ. ಕೊರಚರು ವರ್ಷದಲ್ಲಿ ಒಂದು ದಿವಸ ನಮ್ಮ ಹಳ್ಳಿಗೆ ಹಂಪಸಂದ್ರ, ಗೌರಿಬಿದನೂರು ತಾಲೂಕು, ಈಗ ಚಿಕ್ಕಬಳ್ಳಾಪುರ ಜಿಲ್ಲೆ, ಹಿಂದೆ ಕೋಲಾರ ಜಿಲ್ಲೆ ಆಗಿತ್ತು. ಅವರು ಬಂದರೆ ನಮ್ಮ ಚಾವಡಿ ಪಕ್ಕದಲ್ಲಿ ಒಂದು ದೊಡ್ಡ ಜಗತಿ ಅರಳಿ ಮರ, ಅದರ ಮೇಲೆ ಅವರು ತಂದ ಮಾರಾಟದ ಪದಾರ್ಥಗಳನ್ನ ಇಡೋರು. ಬಾಚಣಿಗೆ, ಪಿನ್ನುಗಳು ಎಲ್ಲ ಹಾಕ್ಕೊಳ್ಳೋದು. ಪಿನ್ನು ಅದೆಲ್ಲ ಡಜನ್ನು ಬೇರೆ ಬೇರೆ ಸೈಜು, ಚಿಕ್ಕ ಸೈಜ್ 1 ಇಂಚು, 2 ಇಂಚು, 6 ಇಂಚು. ಕುಟುಂಬದಲ್ಲೆಲ್ಲ ಪಿನ್ನು ಏನಾದ್ರು ಹೊರದ್ರೆ ಗುಂಡಿಗೆ ಹೋಗ್ಬಿಟ್ರೆ ಪಿನ್ ಹಾಕ್ಕೊಳ್ಳೋದು. ಆಮೇಲೆ ಟೇಪುಗಳು, ದುಂಡು ಟೇಪು. ಆ ಕಾಲದಲ್ಲಿ ಜಡೆ ಕಡೆಯಲ್ಲಿ ಟೇಪ್ ಕಟ್ಟೋರು. ಟೇಪು ಅದರಲ್ಲಿ ಬೇರೆ ಬೇರೆ ಬಣ್ಣದ್ದು, ಹಳದಿ, ಸಪ್ತವರ್ಣದ್ದು, ಅದೆಲ್ಲನೂ ಅವರಿಡೋರು. ನಮ್ಮ ತಾಯಿಗೆ ಅವರು ಬೈತಲೆ ತೆಕ್ಕೊಳ್ಳೋರು ಇಲ್ಲಿಂದ ಇಲ್ಲಿವರೆಗೂ. ಅವರಿಗೆ ಆ ಬಾಚಣಿಗೆ ಈ ಕೊರಚರು ತಂದು ಮಾಡ್ತಾರೆ, ಆ ಬಾಚಣಿಗೆನೇ ಬೇಕು. ಏಕೆಂದರೆ ಎರಡು ಬಾಯಿ ಇರೋದು, ಈ ಕಡೆಯಿಂದನೂ ಇರೋದು, ಈ ಕಡೆಯಿಂದ ಎರಡು ಕಡೆನೂ. ಅದರಲ್ಲಿ ಬಾಚಿಕೊಂಡ್ರೇ ಅವ್ರಿಗೆ, ನಮ್ಮ ಕುಟುಂಬಕ್ಕೆ, ನಮ್ಮ ತಾಯಿಗೆ ಬಾಚಣಿಗೆ ಕೊಟ್ಟಂಥ ಕೊರಚರನ್ನ ನಾವು ಮರೆಯೋಕ್ಕಾಗುತ್ತೇನ್ರಿ? ಆದ್ದರಿಂದ ನಮ್ಮ ತಾಯಿಗೆ ಯಾವಾಗಲೂ 97 ವರ್ಷ ಬದುಕಿದ್ರು. ಆರೋಗ್ಯ ತುಂಬ ಚೆನ್ನಾಗಿತ್ತು. ಆಗ್ಲೂ ಕೂದಲು ಚೆನ್ನಾಗಿತ್ತು. ಅವತ್ತೂ ಕೊರಚಿರದ ಹಳೆ ಬಾಚಣಿಗೆನೇ ಬೇಕು ಅಂತ.
ಆ ಮನೆಯಲ್ಲಿ ಏನಾದರೂ ಬಾಚಣಿಗೆ ಕಳೆದರೆ ಮಕ್ಕಳಿಗೆ ಬೈಯೋರವರು ನಮ್ಮ ತಾಯಿ ತುಂಬ ಯಾರಿಗೂ ಬೈತಿರಲಿಲ್ಲ. ಅದಕ್ಕೆ ಯಾಕೆ ಬಾಚಣಿಗೆ ಕಳೆದ್ರೆ ಬೈತಿದ್ದು ಅಂದರೆ ಇನ್ನೊಂದು ವರ್ಷ ಬೇಕು ಕೊರಚರು ಬಂದು ಅವಾಗ ಅದುವರೆಗೂ ಬಾಚಣಿಗೆ ಇಲ್ದಂಗೆ ಆಗುತ್ತಲ್ಲ ಅಂತ. ಅಷ್ಟರ ಮಟ್ಟಿಗೆ ನಮ್ಮ ತಾಯಿಗೆ ಸಂತೋಷ ಕೊಟ್ಟ ಬಾಚಣಿಗೆ ಕೊಟ್ಟಂತಹ ಇದನ್ನು ನಾನು ಕೃತಜ್ಞತೆಯಿಂದ ಸ್ಮರಿಸ್ತೇನೆ. ನಿಮ್ಮ ಕೊಡುಗೆ ಬಹಳ ದೊಡ್ಡದು. HR ಸ್ವಾಮಿ ಬರೀ ವ್ಯಕ್ತಿಯಲ್ಲ, ಅವರು ಮಾಡಿರುವ ಸೇವೆ ಎಷ್ಟು ಪ್ರಮುಖವಾದದ್ದು ಅಂದರೆ ತಮ್ಮ ಮನೆಗೆ ತಮ್ಮ ಹೆಂಡತಿ, ತಮ್ಮ ಮಕ್ಕಳು, ತಮ್ಮ ಮಗ, ತಮ್ಮ ಸೊಸೆ ಅವ್ರು ನೋಡ್ಕೊಳ್ಳೋದಕ್ಕಲ್ಲ, ಯಾವ ಭಾಷೆಯ ಪರಿವಾರದಿಂದ ಬಂದರೂ ಆ ಭಾಷೆಯ ಪರಿವಾರದವರೆಲ್ಲ ನನ್ನವರದ್ದು ತಿಳ್ಕೊಂಡು ಆ ಭಾಷೆಯನ್ನು ಕಾಪಾಡೋದಕ್ಕೆ ಹೊರಟಿದ್ದೀರಲ್ಲ, ಅದು ಬಹಳ ದೊಡ್ಡ. ನೀವು ನಮ್ಮ ಕರ್ನಾಟಕದ ಒಬ್ಬ ಅಪೂರ್ವವಾದಂಥ ವ್ಯಕ್ತಿ. ಯಾಕೆ ಭಾಷೆ ಮುಖ್ಯ ಅಂದರೆ ಇಂಗ್ಲೀಷ್ನಲ್ಲಿ ಒಂದು ಮಾತಿದೆ, ಇಫ್ ಯು ವಾಂಟ್ ಟು ಡಿಸ್ಟ್ರಾಯ್ ಎ ಕಲ್ಚರ್ ಯು ಡಿಸ್ಟ್ರಾಯ್ ದಿ ಲ್ಯಾಂಗ್ವೇಜ್ ಅಂತ. ಭಾಷೆ ಕಳೆದರೆ ಹೋಯ್ತು ಸಂಸ್ಕೃತಿಯನ್ನು. ಅದರಿಂದ ನೀವು ಕೊರಚ ಭಾಷೆಯ ಯಜಮಾನರು, ನೀವು ಅದರ ಭಾಷೆಯ ನಿಧಿ. ಆದ್ದರಿಂದ ಆ ಭಾಷೆಯನ್ನು ಅದರ ವಿಸ್ತಾರವನ್ನು ನಾನು ಹಿಂದೆ ಜಾರ್ಜ್ ಅಬ್ರಹಾಮ್ ಗ್ರಿಯರ್ಸನ್ ಅವರು ಫಸ್ಟು ಲಿಂಗ್ವಿಸ್ಟಿಕ್ ಸರ್ವೆ ಆಫ್ ಇಂಡಿಯಾ 19ನೇ ಶತಮಾನದಲ್ಲಿ ಮಾಡಿದಂಥವರು ಜಾರ್ಜ್ ಅಬ್ರಹಾಮ್ ಗ್ರಿಯರ್ಸನ್. ಅದರಲ್ಲಿ ಕೊರಚ ಭಾಷೆ ಇಲ್ಲ. ಆಮೇಲೆ ಎಮಿನೋ ಮತ್ತು ಬರೋ ಅವರು ಸೇರಿಕೊಂಡು DED ಅಂತ, ಡ್ರವಿಡಿಯನ್ ಎಟಿಮಲಾಜಿಕಲ್ ಡಿಕ್ಷನರಿ ಅಂತ ಅದರಲ್ಲಿದೆ. ಆಮೇಲೆ ನಮ್ಮ ದೇವಿ ಮಾಡಿದ್ದೆಲ್ಲನೂ. ನೀವೇನಾದರೂ ಮೊದಲು ಅವ್ರಿಗೆಲ್ಲ ಸಿಕ್ಕಿದ್ರೆ ಆ ಕಾಲದಲ್ಲೇ ಆ ಭಾಷೆಯ ಬಗ್ಗೆ ಎಲ್ಲ ಹೇಳ್ತಾಯಿದ್ರು. ಹೀಗಾಗಿ ಇಂತಹ ಒಂದು ಭಾಷೆ ಮತ್ತು ಸಂಸ್ಕೃತಿಯನ್ನು ಉಳಿಸ್ಕೊಳ್ಳೋದಕ್ಕೆ ಈ ದಂಪತಿಗಳು ಮಾಡ್ತಾ ಇರ್ತಕ್ಕಂಥ ಸೇವೆಗೆ ಇಡೀ ನಾಡು ನಿಮಗೆ ಕೃತಜ್ಞರಾಗಿದ್ದೇವೆ. ಅಮ್ಮ ತಗೊಳ್ಳಿ, ಕೊಟ್ಟಿದ್ದೀನಿ.